ಇದ್ರ ಮಧ್ಯೆ ನೀವು ಭಾಳ ಇಷ್ಟಪಟ್ಟು ಮಾಡ್ತಿದ್ದಂಥ ಸಿನಿಮಾ ಕುಟುಂಬದ ಒಂದು ಸಾಥು ಸಾಕಷ್ಟು ಜೊತೆಗಿದೆ ನಿಮಗೆ. ಬಟ್ ಈ ಮಧ್ಯದಲ್ಲಿ ನಿಮ್ಮ ತಂದೆಯವರ ನಿಧಾನ ನಿಮಗೆ ಎಲ್ಲೋ ಒಂಥರ ಡಿಸ್ಟರ್ಬ್ ಆಗಿ ಏನೋ ಒಂದು ಶಕ್ತಿನ ಕಳ್ಕೊಂಡೆ ಅಂತಾರಲ್ಲ. ಹೌದು. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್, ಸ್ವಲ್ಪ ಹುಷಾರು ಇರಲಿಲ್ಲ, ಬಟ್ ಹಿ ವಾಸ್ ಓಕೆ, ಆರಾಮಾಗಿದ್ದರು ನಮ್ಮ ಫಾದರು. ಸೊ ಬಿಗ್ ಸಪೋರ್ಟ್ ಆಗಿದ್ದರು. ನಂದು ಎಲ್ಲ ಸಿನಿಮಾದ ಮುಹೂರ್ತದಲ್ಲಿ ಅವರೇ ಕ್ಲ್ಯಾಪ್ ಮಾಡೋದು. ಸೊ ಫ್ರಮ್ ದಯವಿಟ್ಟು ಗಮನಿಸಿ ಇಲ್ಲಿವರೆಗೂ ಕ್ಲ್ಯಾಪ್ ಮಾಡೋದು, ಇಲ್ಲ ಅಂದರೆ ಕ್ಯಾಮ್ರಾ ಆನ್ ಮಾಡೋದು. ಸೊ ಎವ್ರಿ ಸ್ಟೇಜಲ್ಲೂ ಜೊತೆಗೆ ಇದ್ದಿದ್ರು. ಅದೇ ಈಗ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಜಾನ್ವರಿಲಿ ಎಕ್ಸ್ಪೈರ್ ಆದರು ನಮ್ಮ ಫಾದರ್. ಅದೇ ಈ ಸಿನಿಮಾ ತುಂಬ ಆಸೆ ಇಟ್ಕೊಂಡಿದ್ರು ಅವರು. ಯಾಕೆಂದರೆ ವಿಜಯ್ ಸರ್ ಬಗ್ಗೆ ಏನೋ ಒಂಥರ ತುಂಬ ಇಷ್ಟ ಇತ್ತು ಅವ್ರಿಗೆ. ಆ್ಯಂಡ್ ವಿಜಯ್ ಸರ್ದು ಕೂಡ ನನಗೆ ಗೊತ್ತಿಲ್ಲ ಅದೇನು ಬಾಂಡ್ ಅಂತ. ಅವ್ರಿಗೂ ನಮ್ಮ ಫಾದರ್ ಕಂಡ್ರೆ ತುಂಬ ಇಷ್ಟ ಆಯಿತು. ನಮ್ಮ ಫಾದರ್ದು ಲಾಸ್ಟ್ ರೈಟ್ಸಲ್ಲಿ ಅವ್ರು ಬಂದು ಶೋಲ್ಡರ್ ಕೊಟ್ಟರು ವಿಜಯ್ ಸರ್, ಹಿ ವಾಸ್ ದೇರ್. ಆಮೇಲೆ ಇನ್ನೊಂದು ವಿಷಯ, ಲೈಕ್ ಅವರು ಒಂದಿನ ಏನು ಮಾಡಿದ್ರು, ಕಾಲ್ ಮಾಡಿದರು ನನಗೆ ವಿಜಯ್ ಸರ್. ಕಾಲ್ ಮಾಡಿಬಿಟ್ಟು ಹಿಂಗೆ ನಂಗೆ ನಿಮ್ಮ ತಂದೆದು ಒಂದಷ್ಟು ಡೀಟೇಲ್ಸ್ ಕೊಡು ಅಂತಂದು, ನಕ್ಷತ್ರ ಗೋತ್ರ ಎಲ್ಲ. ನಾನು ಏನೋ ಕೇಳ್ತಿದ್ದಾರೆ, ಅವ್ರ ಊರಲ್ಲಿ ಇರಲಿಲ್ಲ, ನಾನು ಕೊಟ್ಟಿದ್ದೆ. ಸಡನ್ನಾಗಿ ವಿಡಿಯೋ ಕಾಲ್ ಮಾಡಿದ್ರು. ಮಾಡಿಬಿಟ್ಟು ಹಿ ವಾಸ್ ಇನ್ ಕಾಶಿಲಿದ್ದು, ಕಾಶಿಲಿ ಅವ್ರ ತಂದೆ ತಾಯಿ ಜೊತೆಗೆ ನಮ್ಮ ಫಾದರ್ದು ಕೂಡ ಅವರು ತಿಥಿ ಮಾಡಿ, ಸೊ ನನಗೆ ವಿಡಿಯೋ ಕಾಲಲ್ಲಿ ಅದನ್ನು ತೋರಿಸಿ, ಸೊ ನಾನು ನನ್ನ ತಾಯಿಗೆ, ನನ್ನ ಬ್ರದರ್ಗೆ ಎಲ್ಲ ತೋರಿಸಿದೆ, ನನ್ನ ಫ್ಯಾಮಿಲಿಗೆಲ್ಲ. ಸೊ ದಟ್ ಕೈಂಡ್ ಆಫ್ ಎ ಪರ್ಸನ್. ಸೊ ಒಂಥರ ಏನಾಯಿತು ನನಗೆ ಈ ಪೇಯ್ನ್ ಜೊತೆಗೆ ಇವರೆಲ್ಲ ಜೊತೆಗಿರೋದು ಎಲ್ಲ ಒಂದು ಕಡೆ ನನ್ನ ತಂದೆ ಜೊತೆಲೇ ಇದ್ದಾರೆ ಅನ್ನೋದು ಒಂದು ಶಕ್ತಿ ಇದ್ದಂಗಿದೆ. ಸರ್ ಎಲ್ಲೋ ಒಂಥರ ಈ ಗುಣ ಇದೆಯಲ್ಲ ಸರ್, ಯಾರಲ್ಲೂ ನೋಡೋಕ್ಕಲ್ಲ, ತುಂಬ ರೇರೆಸ್ಟ್ ಅದು. ಯಾಕಂದರೆ ಯಾರೇ ತೀರ್ಕೊಂಡ್ರೆ ಏನೋ ಸಾವು ಕಷ್ಟ ನಷ್ಟ ಅಂತಂದರೆ ಫಸ್ಟು ಮುಂದೆ ಬರೋದು ಅವರು. ಎಂಥವ್ರು ಆಗಲಿ ಯಾವುದೂ ನೋಡಲ್ಲ, ಮುಂದೆ ನಿಂತ್ಕೋತಾರೆ. ಆ ಗುಂಡಿಗೆ ಇಳಿತಾರೆ, ಕೆಲಸ ಮಾಡ್ತಾರೆ, ಆ ನೋವಲ್ ಜೊತೆಗೆ ನಿಂತ್ಕೋತಾರೆ. ಆ ಥರ ಒಂದು ಸಾಂತ್ವನ ಹೇಳೋ ಗುಣ ಅವರು. ಹೌದು. ಆಮೇಲೆ ನನಗೆ ಆ ಪ್ರೋಸೆಸ್ಸಲ್ಲಿ ಎಕ್ಸ್ಪೈರ್ ಆದ್ರಲ್ಲ ನಮ್ಮ ಫಾದರ್, ಇಮಿಡಿಯೇಟಾಗಿ ನಾನು ಮಿಡ್ನೈಟಲ್ಲಿ ಆಗಿದ್ದು. ಸೊ ಬೆಳಗ್ಗೆ ಫೋನ್ ಮಾಡಿ ಹೇಳ್ತಿದ್ದಂಗೆ ಎಲ್ಲಿ ಬರ್ಬೇಕು ಹೇಳಪ್ಪ ಅಂತ. ನಾನು ಈ ಥರ ಹೇಳಿದೆ, ಸರ್ ಚಾಮರಾಜಪೇಟೆ ಇದರಲ್ಲಿ ಅಂತ. ಅವರು ನಾನು ಹೋಗಿ ಎಲ್ಲ ರೆಡಿ ಮಾಡಿಸಿರ್ತೀನಿ ಬಿಡಪ್ಪ ಅಂತಂದರು. ನಾನು ಸರಿ ನೀವು ಬನ್ನಿ ಸರ್ ಸಾಕು. ನಮಗೆ ಅಲ್ಲಿ 2 hours ಕಾದಿದ್ದಾರೆ ಅಲ್ಲಿ. ಸೊ ನಮ್ಮದು ಕಮ್ಯುನಿಟಿಯಿಂದ ಸ್ವಲ್ಪ ಒಂಚೂರು ನಮ್ಮದು ಪ್ರೋಸೆಸ್ ಎಲ್ಲ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ನಾವು ಒಂಚೂರು ಹೋಗೋದು ಲೇಟ್ ಆಯ್ತು ಅಲ್ಲಿಗೆ. 2 hour ಕಾದು ಆ್ಯಂಬುಲೆನ್ಸಿಂದ ನಮ್ಮ ಅಣ್ಣನ ಇಳಿಸ್ಕೊಂಡು, ಸೊ ನಮ್ಮ ತಂದೆನ ಸೀದಾ ಅವರು ಕ್ಯಾರಿ ಮಾಡಿ ಅವ್ರ ಶೋಲ್ಡರ್ ಮೇಲೆ ಫುಲ್ಲು ಎಲ್ಲ ಮುಗಿಯೋವರೆಗೂ ಜೊತೆಲೇ ಇದ್ದು. ಆಮೇಲೆ ಒಂದು 2-3 days, ಎವ್ರಿ 2 days ಹಿ ವಾಸ್ ಕಾಲಿಂಗ್ ಮೀ, ಹೆಂಗಿದೆಯಾ, ಓಕೆನಾ ಎಲ್ಲ. ಸೊ ನಾನು ಒಂದು 20 days ಐ ಡಿಂಟ್ ಕಮ್ ಬ್ಯಾಕ್ ಟು ವರ್ಕ್. ಒಂದು ಸ್ವಲ್ಪ ಅದೇ ಇದರಲ್ಲಿದ್ದೆ. ಆಮೇಲೆ ನಮ್ಮದು ಕಾರ್ಯಗಳೆಲ್ಲ ಜಾಸ್ತಿ ಇರುತ್ತೆ. ಎಲ್ಲ ಮುಗಿದ್ಮೇಲೆ ಅವ್ರ ಬರ್ಡೇ ದಿನ ಆ್ಯಕ್ಚುಲಿ ನಾನು ವಿಶ್ ಮಾಡೋಕ್ಕೆ ಹೋಗಿದ್ದಾಗ ಫಸ್ಟ್ ಕೇಳಿದ್ದೇನೆ, ಹೆಂಗಿದೆಯಪ್ಪ, ಎಲ್ಲ ಕಾರ್ಯ ಎಲ್ಲ ಮುಗಿತಾ, ಅಮ್ಮ ಹೇಗಿದ್ದಾರೆ. ಸೊ ಈ ಥರ ವ್ಯಕ್ತಿ. ಇವತ್ತಿಗೂ ಕೂಡ ಅಷ್ಟೇ, ಬೇಜಾರು ಏನೋ ಇದು ಫಾದರ್ ವಿಚಾರಕ್ಕೆ ಏನೋ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ, ಒಂಚೂರು ಮೈಂಡ್ ಏನೋ ಅಪ್ಸೆಟ್ ಆಗಿದೆ ಸರ್ ಅಂದರೆ, ನೋಡಪ್ಪ ನೀನು ಮೈಂಡಿಗೆ ತೊಗೋಬೇಡ, ನೋವಿದ್ದೇ ಇರುತ್ತೆ. ಆ ನೋವು ಹೊಟ್ಟೋಗ್ಬಿಡುತ್ತೆ, ನಾನೇನೋ ಮಾತಾಡಿದ್ರೆ ಹೊಟ್ಟೋಗುತ್ತೆ ಅಂತಲ್ಲ. ಅದು ನೀನು ಇರೋವರೆಗೂ ನೋವಿದ್ದೇ ಇರುತ್ತೆ. ಆ ನೋವು ಜೊತೆನೇ ಬದುಕಬೇಕು. ಬಟ್ ಏನಂದರೆ ಅದ್ರ ಜೊತೆಗೆ ನಿಮ್ಮ ಫಾದರ್ ನಿನ್ನ ಜೊತೆನೇ ಇದ್ದಾರೆ ಅನ್ನೋದನ್ನು ಒಂದು ತಲೆಯಲ್ಲಿ ಇಟ್ಕೊ. ಆಮೇಲೆ ನಾವೆಲ್ಲ ಇದ್ದೀವಿ ಜೊತೆಯಲ್ಲಿ, ನಿಂಗೆ ಏನು ಬೇಕಪ್ಪ, ನಾನಿದ್ದೀನಿ. ಸೊ ಈ ಥರ ವ್ಯಕ್ತಿ ನಾನು ಅವ್ರಿಗೇನೆ ಅಂತ ಇದ್ದೆ, ಸರ್ ನೀವು ಕೆಲವು ಸಲ ಅರ್ಥನೇ ಆಗಲ್ಲ, ನಗ್ತಾಯಿದ್ರು. ನನಗೆ ಅರ್ಥನೇ ಆಗಲ್ಲ ಸರ್. ಅವ್ರ ಡಾಟರ್ ಸಿಕ್ಕಿದ್ರು, ಅವ್ರ ಮಗಳು ಸಿಕ್ಕಿದ್ರು ಇಲ್ಲೇ ಪಾರ್ಕಲ್ಲಿ. ನಾನು ವಿಜಯ್ ಸರ್ ವಾಕ್ ಮಾಡ್ತೆ, ಅವರು ಡಾಟರ್ ಇದ್ದರು. ಅವ್ರಿಗೂ ಅದೇ, ನಿಮ್ಮಪ್ಪ ಅರ್ಥನೇ ಆಗಲ್ಲ ಸರ್, ತುಂಬ ಡಿಫ್ರೆಂಟ್ ಪರ್ಸನ್ ಅಂತ ನಗ್ತಾಯಿದ್ರು. ಅವ್ರಿಗೆ ಹೀ ಈಸ್ ರಿಯಲಿ ಎ ವೆರಿ ಯುನೀಕ್ ಪರ್ಸನ್. ಈಸ್ ನಾಟ್ ಲೈಕ್ ಒಂಥರ ಅವ್ರು ಹೆಂಗೆ ಸ್ಪಂದಿಸ್ಬಿಡ್ತಾರೆ ಅಂದರೆ ತುಂಬ ಧೈರ್ಯ ಬಂದ್ಬಿಡುತ್ತೆ. ಬಿಡಪ್ಪ ಇವರಿದ್ದಾರೆ ಜೊತೆಯಲ್ಲಿ. ನಿಜವಾಗ್ಲೂ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಕಾರ್ಯ ಮಾಡೋದು ಎಲ್ಲ ಅದೆಲ್ಲ ಮನೆ ಕರ್ತವ್ಯ. ಅವ್ರು ಮಾಡಿದ್ದು ಅನ್ನೋದೇ ಒಂದು ಗ್ರೇಟ್ ಇದು ಅಷ್ಟೇ. ಎಲ್ಲ ನಮಗೆ ಖುಷಿ ಆಯಿತು, ಈ ಥರ ಸಪೋರ್ಟ್ ಮಾಡಿದ್ರಲ್ಲ. ಇವತ್ತಿಗೂ ಅಷ್ಟೇ ಹೀ ಈಸ್ ವಿತ್ ಮೀ. ಹಾಗಾಗಿ ನಮ್ಮ ಫಾದರ್ದು ಏನು ಪೇಯ್ನ್ ಇದೆ ನನಗೆ ಕಳ್ಕೊಂಡಿರೋದು, ಅಫ್ಕೋರ್ಸ್ ಅದು ತುಂಬ ಬೇಜಾರಿದೆ. ಮನೇಲಿ ಎಲ್ರಿಗೂ ತುಂಬ ನೋವಿದೆ. ಅಟ್ ದ ಸೇಮ್ ಟೈಮ್ ಇವ್ರದ್ದೆಲ್ಲ ಸಪೋರ್ಟ್ ನನ್ನ ಫ್ರೆಂಡ್ ಸರ್ಕಲ್ಲು, ನಾನು ತುಂಬ ಲಿಮಿಟೆಡ್ ಫ್ರೆಂಡ್ ಸರ್ಕಲ್. ಸೊ ಈ ಸರ್ಕಲ್ ಜನ ಆ್ಯಂಡ್ ವಿಜಯ್ ಸರ್ ಇರ್ಬೋದು, ಈವನ್ ಶಿವಣ್ಣ ಆಲ್ಸೋ ಕಾಲ್ ಮಾಡಿ ಮಾತಾಡಿದ್ರು. ಸೊ ಈ ಒಂದು ಸ್ವಲ್ಪ ಸಮಾಧಾನ, ಇವರೆಲ್ಲ ಜೊತೆಗಿದ್ದಾರೆ ಅನ್ನೋದು ಒಂದು ಸಮಾಧಾನ.